2 ಸಮುವೇಲನು ಅಧ್ಯಾಯ 24. ಯೆಹೋವನು ತಿರುಗಿ ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯೆಹೂದ್ಯ ಕುಲಗಳವರ ಕಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. ಅರಸನು ತನ್ನ ಹತ್ತಿರದಲ್ಲಿದ್ದ ಸೇನಾಪತಿಯಾದ ಯೋವಾಬನಿಗೆ, ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನ್ ಊರಿನಿಂದ ಬೇರ್ಷೆಬದವರೆಗೆ ಸಂಚರಿಸಿ ಇಸ್ರಾಯೇಲ್ ಕುಲಗಳ ಎಲ್ಲಾ ಜನರನ್ನು ಲೆಕ್ಕ ಮಾಡಿಕೊಂಡು ಬಾ ಎಂದು ಅವನಿಗೆ ಆಜ್ಞಾಪಿಸಿದನು. ಆಗ ಯೋವಾಬನು ಅರಸನಿಗೆ, ನನ್ನ ಒಡೆಯನಾದ ನಿನ್ನ ಆಯುಷ್ಕಾಲದಲ್ಲೇ ದೇವರಾದ ಯೆಹೋವನು ನಿನ್ನ ಪ್ರಜೆಗಳನ್ನು ಈಗ ಇರುವುದಕ್ಕಿಂತ 100ರಷ್ಟು ಹೆಚ್ಚಿಸಲಿ. ನನ್ನ ಒಡೆಯನಾದ ಅರಸನು ಈ ಕಾರ್ಯಕ್ಕೆ ಮನಸ್ಸು ಮಾಡಿದ್ದೇಕೆ ಅಂದನು. ಆದರೆ ಅರಸನು ಯೋವಾಬನಿಗೂ ಇತರ ಸೇನಾಪತಿಗಳಿಗೂ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವರು ಇಸ್ರಾಯೇಲ್ಯರನ್ನು ಲೆಕ್ಕಿಸುವುದಕ್ಕಾಗಿ ಅರಸನ ಸನ್ನಿಧಿಯಿಂದ ಹೊರಟು ಹೋದರು. ಅವರು ಯೋರ್ದನ್ ಹೊಳೆಯನ್ನು ದಾಟಿ ಗಾದ್ ತಗ್ಗಿನಲ್ಲಿರುವ ಪಟ್ಟಣದ ಬಲಪಾರ್ಶ್ವದಲ್ಲಿರುವ ಆರೋಯೇರಿನಿಂದ ತೊಡಗಿ ಯಗ್ಜೇರಿಗೂ, ಅಲ್ಲಿಂದ ಗಿಲ್ಯಾದ್ ಪ್ರಾಂತ, ತಕ್ತೀಮ್, ಹೊಜಿ ಪ್ರದೇಶ ಇವುಗಳ ಮೇಲೆ ಯಾನಿನ ದಾನ್ ಎಂಬಲ್ಲಿಗೂ ಬಂದರು. ಅಲ್ಲಿಂದ ತಿರುಗಿಕೊಂಡು ಚೀದೋನ್, ತೂರ್ ಕೋಟೆ, ಹಿವ್ವಿಯರ ಮತ್ತು ಕಾನಾನ್ಯರ ಪಟ್ಟಣಗಳು ಇವುಗಳ ಮೇಲೆ ಯೆಹೂದ ಪ್ರಾಂತದ ದಕ್ಷಿಣ ದಿಕ್ಕಿನಲ್ಲಿರುವ ಬೇರ್ಷೆಬಕ್ಕೆ ಬಂದರು. ಹೀಗೆ 9 ತಿಂಗಳು 20 ದಿವಸಗಳಲ್ಲಿ ದೇಶವನ್ನೆಲ್ಲ ಸಂಚರಿಸಿ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು. ಯೋವಾಬನು ಅರಸನಿಗೆ ಒಪ್ಪಿಸಿದ ಕಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲ್ಯರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 8 ಲಕ್ಷ, ಯೆಹೂದ್ಯರಲ್ಲಿ 5 ಲಕ್ಷ. ಕಾನೇಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತು. ಆದದರಿಂದ ಅವನು ಯೆಹೋವನನ್ನು, ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ಅವನು ಮರುದಿನ ಬೆಳಿಗ್ಗೆ ಏಳುವಷ್ಟರಲ್ಲಿ ಅವನ ದರ್ಶಿಯಾದ ಗಾದ್ ಪ್ರವಾದಿಗೆ ಯೆಹೋವನು ದರ್ಶನದಲ್ಲಿ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಎಂದು ಆಜ್ಞಾಪಿಸಿದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ, ನಿನ್ನ ದೇಶದಲ್ಲಿ 7 ವರ್ಷಗಳ ಬರವು ಉಂಟಾಗಬೇಕೋ, ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳುಗಳವರೆಗೆ ಓಡಿಸಿಬಿಡಬೇಕೋ, ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳವರೆಗೂ ಘೋರವ್ಯಾಧಿ ಬರಬೇಕೋ, ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಅಂದನು. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಆಗ ಯೆಹೋವನು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅದು ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು. ದಾನಿನಿಂದ ಬೇರ್ಷೆಬದವರೆಗೆ ವಾಸವಾಗಿರುವ ಇಸ್ರಾಯೇಲ್ಯರಲ್ಲಿ 70,000 ಜನರು ಸತ್ತರು. ದೇವದೂತನು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ಕೈಚಾಚಿದಾಗ ಯೆಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಆ ದೂತನು ಯೆಬೂಸಿಯನಾದ ಅರೌನನ ಕಣದಲ್ಲಿದ್ದನು. ದಾವೀದನು ಜನಸಂಹಾರಕ ದೂತನನ್ನು ಕಂಡಾಗ ಯೆಹೋವನಿಗೆ, ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ, ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಅದೇ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದು ಅವನಿಗೆ, ನೀನು ಹೋಗಿ ಯೆಬೂಸಿಯನಾದ ಅರೌನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ದಾವೀದನು ಅವನ ಸೇವಕರು ತನ್ನ ಬಳಿಗೆ ಬರುವುದನ್ನು ಅರೌನನು ಕಂಡು ಅವರ ಮುಂದೆ ಹೋಗಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನಾದ ಅರಸನು ತನ್ನ ಸೇವಕನ ಬಳಿಗೆ ಬರುವುದಕ್ಕೇನು ಕಾರಣ ಎಂದು ಕೇಳಿದನು. ದಾವೀದನು ಅವನಿಗೆ, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ನಿನ್ನ ಕಣವನ್ನು ಕೊಂಡುಕೊಂಡು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಆಗ ಅರೌನನು ದಾವೀದನಿಗೆ,
ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದ್ದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಹಂತಿಕುಂಟೆ ಮೊದಲಾದ ಎತ್ತಿನ ಸಾಮಾನುಗಳು ಇರುತ್ತವೆ. ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ. ನಿನ್ನ ದೇವರಾದ ಯೆಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು. ಅರಸನು ಅರೌನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕಣವನ್ನೂ ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ ಅರ್ಪಿಸಿದನು. ಹೀಗೆ ದೇಶದ ಮೇಲಿದ್ದ ಯೆಹೋವನ ಕೋಪವು ಶಾಂತವಾಯಿತು. ಇಸ್ರಾಯೇಲ್ಯರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಾಯ 2ನೇ ಸಮುವೇಲ, ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 24, 24ನೇ ಅಧ್ಯಾಯ. 2ನೇ ಸಮುವೇಲ 23ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ದಾವೀದನ ಕಡೆ ಮಾತುಗಳು ಇದ್ದವು. ಅದರಲ್ಲಿ ಕೂಡ ಅವನು ದೇವರಿಗೆ ಹೇಳ್ತಾನೆ, ದೇವರೇ ನೀನು ನನ್ನ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡ ದೇವರು ಎಂಬುದಾಗಿ ತನ್ನ ಕೊನೆ ಮಾತಿನಲ್ಲಿ ವ್ಯಕ್ತಪಡಿಸ್ತಾನೆ. ಅದೇನು ನನಗೆ ತೋರಿಸ್ತದೆ ಅಂತ ಹೇಳಿದ್ರೆ, ಒನ್ ಆಫ್ ದ ಥಿಂಗ್ಸ್, ವಾಟ್ ಈಸ್ ದಟ್ ವಿಚ್ ಈಸ್ ಲಾಸ್ಟಿಂಗ್, ಕಡೆಯವರೆಗಿರುವಂಥದ್ದೇನು, ನಾಟ್ ಮನಿ, ಹಣ ಅಲ್ಲ, ಆಹಾರ ಅಲ್ಲ, ಯಾವುದೂ ಕೂಡ ಅಲ್ಲ, ಆದರೆ ಒಡಂಬಡಿಕೆ, ಕವನೆಂಟ್ ರಿಲೇಷನ್ಶಿಪ್ ಈಸ್ ಸಮಥಿಂಗ್ ದಟ್ ಈಸ್ ಲಾಸ್ಟಿಂಗ್, ಕಡೆಯವರೆಗೆ ಉಳಿಯುವಂಥದ್ದು ಅದು ಒಂದೇ. ಆದ ಕಾರಣ ಕಡೇ ಮಾತುಗಳು, ದಾವೀದನ ಕಡೇ ಮಾತುಗಳಲ್ಲಿ ಈ ಒಡಂಬಡಿಕೆಯ ಕುರಿತಾಗಿ ಅವನು 23ನೇ ಅಧ್ಯಾಯದಲ್ಲಿ ದೇವರು ನನ್ನ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು, ಹೊಸ ಒಡಂಬಡಿಕೆ, ಬೈಬಲ್ ಕೂಡ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಹೇಳ್ಬಿಟ್ಟು, ದೇವರು ಹಳೆ ಒಡಂಬಡಿಕೆಯನ್ನು ಮಾಡಿಕೊಂಡದ್ದು ಪ್ರಾಣಿಗಳ ರಕ್ತದಿಂದ, ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡಿಕೊಂಡದ್ದು ಯೇಸು ಕ್ರಿಸ್ತನ ರಕ್ತದಿಂದ ಮಾಡಿಕೊಂಡಿದ್ದಾನೆ ಒಡಂಬಡಿಕೆ. ಗ್ರೇಟ್ ಎಕ್ಸ್ಪೀರಿಯನ್ಸ್, ಮಹಾ ಅನುಭವ. ಆತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಟ್ಟದ್ದರಿಂದ ನಾವು ಕೂಡ ಪರಸ್ಪರ ಒಬ್ಬರೊಂದಿಗೊಬ್ಬರಿಗೆ ಒಡಂಬಡಿಕೆಯ ಅನುಭವದಲ್ಲಿ ಇರಬೇಕಾಗಿದೆ. ಆದರೆ ನಾವು ಇರೋದಿಲ್ಲ. ಭಾಳ ಜನರು ಅದನ್ನು ಹಗುರವಾಗಿ ತಿಳ್ಕೊಳ್ತಾರೆ, ಅದನ್ನು ಹಾಯಿಯಾಗಿ ತಿಳ್ಕೊಳ್ತಾರೆ, ಅದನ್ನು ತುಚ್ಛವಾಗಿ ಎನಿಸ್ತಾರೆ, ಹಗುರವಾಗಿ ಎನಿಸ್ತಾರೆ. ಆದರೆ ಅದನ್ನು ನಾವು ಗೌರವವಾಗಿ, ಡಿಗ್ನಿಫೈಡ್ ವೇ, ಅದನ್ನು ಗಂಭೀರವಾಗಿ, ಸೀರಿಯಸ್ ವೇ, ಅದನ್ನು ಭಯಭಕ್ತಿಯಿಂದ, ಇನ್ ಎ ಗಾಡ್ಲಿ ವೇ ನಾವು ಅದನ್ನು ಪಾಲಿಸುವಂತೆ ನನಗೂ ನಮಗೂ ದೇವ್ರು ಸಹಾಯ ಮಾಡಲಿ. ಸರಿ, ದಾವೀದನಿಗೆ 3 ಜನರು ಭಾಳ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳಿದ್ದರು. ಯೋಷೆ ಬಷ್ಪೇತನು ಅಂತ ಹೇಳ್ಬಿಟ್ಟು ಒಬ್ಬನು, ಅದಾದ ನಂತರ ಎಲಾಜರ್ನಂತ ಇನ್ನೊಬ್ಬನು, ಮತ್ತು ಶಮ್ಮ ಅಂತ, ಇವು 3 ಭಾಳ ಸ್ಪೆಷಲ್ ವ್ಯಕ್ತಿಗಳು. ಆದರೂ ಕೂಡ ದೇವರು ಇವ್ರ ಮೂಲಕವಾಗಿ ಮಹಾಜಯವನ್ನು ದಾವೀದನಿಗೂ ಇಸ್ರಾಯೇಲ್ರಿಗೂ ಯಹೂದ್ಯರಿಗೂ ಉಂಟು ಮಾಡಿದನು. ಆದರೆ 30 ಮಂದಿ ಪ್ರಸಿದ್ಧ ಶೂರರಿದ್ದರು ಮತ್ತು ಅದರಲ್ಲಿ 3 ಮಂದಿ ಬಂದರು. ಮತ್ತು ಒಂದು ಸರಿ ಏನಾಯ್ತು ಅಂತ ಹೇಳಿದ್ರೆ, ದಾವೀದನಿಗೆ ನೀರಡಿಕೆ ಆಯ್ತಂತೆ. ನೀರಡಿಕೆ ಸಮ್ಮರ್ನಲ್ಲಿ ಆಗುವಂಥದ್ದು ಸಹಜ. ಅದರಲ್ಲಿ ಯುದ್ಧಕ್ಕೆ ಹೋದಾಗ ನೀರಡಿಕೆ ಆಗುವಂಥದ್ದು ಬಹಳ ಸಾಮಾನ್ಯ. ಹಾಗಿರುವಾಗ ಏನಾಯಿತು, ನೀರು ಬೇಕಾದರೆ ಎನಿಮಿ ಟೆರಿಟರಿಗೆ ಹೋಗ್ಬಿಟ್ಟು ತಗೋಬೇಕು. ಎನಿಮಿ ವೈರಿಯ ಒಂದು ಆವರಣದಲ್ಲಿ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿ ಹತ್ರ ನೀರು ಸಿಗ್ತಿತ್ತು. ಅಲ್ಲಿ ನೀರೇನ ತಗೊಳ್ಳಿಕ್ಕೆ ಹೋಗ್ಬಿಟ್ರೆ ಎನಿಮಿ ಅಟ್ಯಾಕ್ ಮಾಡಿಬಿಡ್ಬೋದು. ಅಂಥ ಟೈಮ್ನಲ್ಲಿ ನೀರಡಿಕೆ ಆಗೋಯ್ತು ದಾವೀದನಿಗೆ. ಕಡೆಗೆ ದಾವೀದನಿಗೆ ನೀರಡಿಕೆ ಆಯ್ತು ಅಂದ ತಕ್ಷಣ
ಏನು ಮಾಡ್ತಾರೆ, 3 ಮಂದಿ ಪರಾಕ್ರಮಶಾಲಿಗಳು ಏನು ಮಾಡ್ತಾರೆ, ಆ ಒಂದು ಎನಿಮಿಯ ಟೆರಿಟರಿಗೆ, ಎನಿಮಿಯ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು, ವೈರಿಯ ಬಾವಿ ಹತ್ರ ಹೋಗ್ಬಿಟ್ಟು, ವೈರಿಯ ಊರಿಗೆ ಹೋಗ್ಬಿಟ್ಟು, ಆ ವೈರಿಯ ಬಾಗಿಲ ಹತ್ರ ಹೋಗ್ಬಿಟ್ಟು ಆ ನೀರನ್ನು ತಕ್ಕೊಂಡು ಬಂದ್ಬಿಡ್ತಾರೆ. 3 ಸಾಮಾನ್ಯ ವ್ಯಕ್ತಿಗಳಲ್ಲ, ಭಾಳ ಸ್ಪೆಷಲ್ ಆದಂಥ ವ್ಯಕ್ತಿಗಳು ಇವರು. ಆ ನೀರನ್ನು ದಾವಿದನು ಕೊಟ್ಟಾಗ ದಾವಿದನು 3 ಪ್ರಾಣ ಅದರಲ್ಲಿ ನೋಡ್ತಾನೆ. ದಿಸ್ ಕಪ್ ಆಫ್ ವಾಟರ್ ಈಸ್ ಈಕ್ವಲ್ ಟು 3 ಆಫ್ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟು ನೀರು ಕೊಡಲಿಕ್ಕೆ 3 ಪ್ರಾಣ ಕಳೀಲಿಕ್ಕೂ ಪ್ರಾಣ ಬಿಡಲಿಕ್ಕೂ ರೆಡಿ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ದ ದಾವಿದನು? ಭಾಳ ವಿಚಿತ್ರವಾದಂಥ ಒಂದು ಕೆಲಸ ಮಾಡ್ದ, ನನಗೆ ಭಾಳ ಇಷ್ಟ ಅದು ಅವನು ಮಾಡಿದ್ದು. ಏನು ಮಾಡ್ತಾನೆ, ಈ ಟುಕ್ ದ ವಾಟರ್ ಆ್ಯಂಡ್ ಪೋರ್ ಇಟ್ ಬಿಫೋರ್ ದ ಲಾರ್ಡ್. ಬೇಡ, ನನಗೆ ದೇವರಿಗೆ ಕೊಟ್ಬಿಡ್ತೀನಿ. ನನಗೆ ಆಸೆ ಇದೆ, ಆದರೆ ದೇವ್ರಿಗೆ ಕೊಟ್ಬಿಡ್ತೀನಿ. ವಾಟ್ ಎ ಮ್ಯಾನ್ ಡೇವಿಡ್ ವಾಸ್. ಸಿಕ್ತು ಅಂತ ಹೇಳ್ಬಿಟ್ಟು ಕುಡಿಲಿಲ್ಲ. 2ನೇ ಸಾಮ್ಯುಯೇಲ್, 2 ಸ್ಯಾಮ್ಯುಯಲ್ ಚಾಪ್ಟರ್ 23 ವರ್ಸ್ 17, he poured it before the Lord. ದಾವಿದನ ಬಗ್ಗೆ ನೋಡುವಾಗ ಆಗಾಗ ದೇವರಿಗೆ ಏನೇನೋ ಕೊಡ್ತಾ ಇರ್ತಾನೆ ರೀ ಇವನು. ದೇವ್ರಿಗೇನು ಬೇಕಾಗಿಲ್ಲ, ಆದರೆ ಇವನು ಕೊಡ್ತಾ ಇದ್ದಾನೆ. ಹಿಸ್ ನೇಚರ್ ವಾಸ್ ಟು ಗಿವ್. ಇಲ್ಲೇನು ಕೊಟ್ಟ? ನೀರು ಕೊಟ್ಬಿಟ್ಟ. ನನಗೆ ಆಸೆ, ಆದರೂ ಕೂಡ ನನ್ನ ಆಸೆಯನ್ನು ದೇವ್ರಿಗೆ ಕೊಟ್ಬಿಡ್ತೀನಿ. ದಟ್ ಈಸ್ ಸಮಥಿಂಗ್ ವಂಡರ್ಫುಲ್. ಕಮಿಟಿಂಗ್ our desires to the Lord. pouring out, ಸುರಿಸುವಂಥದ್ದು ನಮ್ಮ ಆಶೆಗಳನ್ನು ದೇವರ ಮುಂದೆ ಅಂಥ ಒಂದು ಅನುಭವ. ಆದ ಕಾರಣ ಇಂಥ ಒಂದು ಈ 3 ಮಂದಿಯಲ್ಲಿ ಒಬ್ಬನು ಮುಖ್ಯಸ್ಥನೋ, ಅದು ಯಾರಂದರೆ ಯೋವಾಬನ ತಮ್ಮನಾದ ಅಭಿಷೈ ಕೂಡ ಇರ್ತಾನೆ ಆ 3ರಲ್ಲಿ. ಆನಂತರ ಬೆನಾಯ ಕೂಡ ಒಬ್ಬ ಸ್ಪೆಷಲ್ ವ್ಯಕ್ತಿ. ಆದರೆ ಮೊದಲು 3 ಅಂತ ಹೇಳಿದ್ರಲ್ಲ, ಅವರಲ್ಲಿ ಇವರು ಬರೋದಿಲ್ಲ. ದಾವಿದನಿಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರ ಹೆಸರುಗಳೆಲ್ಲ ಸುಮಾರು 37 ಹೆಸರುಗಳು, ಇನ್ಕ್ಲೂಡಿಂಗ್ ಹಿತ್ತಿಯನಾದ ಊರಿಯ, ಬೆಚಬಳ ಗಂಡನಾದಂಥ ಊರಿಯ ಅಂತ ಹೇಳಿದರೆ ಯೆಹೋವನ ಜ್ವಾಲೆ. ವಾವ್, ಎಂಥ ಹೆಸರು ಅದು, ಫ್ಲೇಮ್ ಆಫ್ ಗಾಡ್. ಅವನು ಕೂಡ ದಾವಿದನ ಒಬ್ಬ ಸ್ನೇಹಿತನಾಗಿದ್ದನು. ಆದರೆ ದಾವಿದನೇ ಟ್ರಿಕ್ ಮಾಡಿ ಇವನನ್ನು ಕೊಂದುಬಿಡ್ತಾನೆ. ಯುದ್ಧದಲ್ಲಿ ಹೋಗಿ ಎಲ್ಲಿ ಘೋರ ಯುದ್ಧ ನಡೀತಿರ್ತೋ ಅಲ್ಲಿ ಹೋಗಿ ಇವನು ನಿಲ್ಲಿಸ್ಬಿಟ್ಟು ಪ್ರಾಣ ಹೋಗುವಂತೆ ಮಾಡಿದಾತನು ದಾವಿದನು. ಅವನ ಹೆಸರು ಕೂಡ ಬಂದ್ಬಿಟ್ಟಿದೆ. ಒಟ್ಟಿಗೆ 39ನೇ ವಚನ 23ನೇ ಅಧ್ಯಾಯ, ಒಟ್ಟಿಗೆ 37 ಮಂದಿ. ಒಂದಿನ ನಾವು ಪರಲೋಕ ಹೋದ್ಮೇಲೆ ಯಾರ್ಯಾರ ಹೆಸರುಗಳು ನನಗೆ ಸಹಾಯ ಮಾಡಿದವರು, ನನ್ನ ಸೇವೆಯಲ್ಲಿ ಸಹಾಯ ಮಾಡಿದವರು, ಯಾವ್ಯಾವ ಊರಿನಲ್ಲಿ ಅಂತ ದೇವರು ಹೇಳಿದಾಗ ನಮ್ಮ ಹೆಸರು ಇರ್ತದ ಆ ಲಿಸ್ಟ್ನಲ್ಲಿ? ಹೋಪ್ಸೋ ಇರ್ಬೋದಂತ ಅನ್ನಿಸ್ತದೆ. ಆ ರೀತಿಯಾಗಿದ್ದರೆ ಎಂಥ ಒಳ್ಳೆಯದು. ಅದಕ್ಕಿಂತಲೂ ಮುಖ್ಯವಾದದ್ದು ಜೀವಬಾಧ್ಯರ ಪಟ್ಟಿ ಅಂತ ಒಂದು ಬುಕ್ ಇದೆ, ಬುಕ್ ಆಫ್ ಲೈಫ್. ಆ ಪುಸ್ತಕದಲ್ಲಿ ನಮ್ಮ ಹೆಸರು ಇರಬೇಕು. ಯಾಕಿರಬೇಕು? ಪ್ರಕಟಣೆ 20:15ರಲ್ಲಿ ಯಾವನ ಹೆಸರು ಆ ಬುಕ್ ಆಫ್ ಲೈಫ್ ಜೀವ ಪುಸ್ತಕದಲ್ಲಿ ಬರೆದಿದ್ದಾಗಿ ಕಾಣಲಿಲ್ವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. 24ನೇ ಅಧ್ಯಾಯ ಭಾಳ ಕ್ಲೋಸಿಂಗ್, ಇದು ಲಾಸ್ಟ್ ಅಧ್ಯಾಯ. ಹೌದು, 2ನೇ ಸಮುವೇಲನ ಗ್ರಂಥ 24ನೇ ಅಧ್ಯಾಯ, ಲಾಸ್ಟ್ ಅಧ್ಯಾಯ 2ನೇ ಸಮುವೇಲನ ಗ್ರಂಥದಲ್ಲಿ. ಈ ಲಾಸ್ಟ್ ಅಧ್ಯಾಯದಲ್ಲಿ ದಾವಿದನು ಇನ್ನೊಂದು ತಪ್ಪು ಮಾಡಿಬಿಡ್ತಾನೆ. ಒಂದು ಸಾರಿ ವ್ಯಭಿಚಾರ ಎಂಬ ಪಾಪ, ಡಬಲ್ ಪಾಪ ಮಾಡ್ತಾನೆ. 2ನೇ ಸಮುವೇಲನ ಗ್ರಂಥದ 11ನೇ ಅಧ್ಯಾಯದಲ್ಲಿ ಡಬಲ್ ಪಾಪ ಮಾಡ್ತಾನೆ. ಹೌದು, 2ನೇ ಸಮುವೇಲ 11ರಲ್ಲಿ ಬೆತ್ಷೆಬಳೊಂದಿಗೆ ವ್ಯಭಿಚಾರ ಮತ್ತು ಆಕೆಯ ಗಂಡನಾದ ಊರಿಯನನ್ನು ಯುದ್ಧದಲ್ಲಿ ಕೊಲ್ಲುವಂತೆ ಮಾಡುವುದು, ಮರ್ಡರ್ ಆ್ಯಂಡ್ ಅಡಲ್ಟ್ರಿ, ಡಬಲ್ ಪಾಪ.
ಅದರ ನಿಮಿತ್ತವಾಗಿ ಎಷ್ಟು ಜನ ಸತ್ತಿರ್ಬೋದು? 2 ಸತ್ರು. ಯಾರ್ಯಾರು? ಒಂದು, ಆ ವ್ಯಭಿಚಾರದಿಂದ ಹುಟ್ಟಿದ ಮಗು ಸತ್ತೋಯ್ತು. ಒಂದು ಮಾತು, ಶಾಕಿಂಗ್ ಮಾತು ಒಂದಿದೆ ಅದರಲ್ಲಿ, 2 ಸಮುವೇಲ 12ನೇ ಅಧ್ಯಾಯದಲ್ಲಿ, ದ ಲಾರ್ಡ್ ಸ್ಮೋಟ್ ದ ಚೈಲ್ಡ್ ಆ್ಯಂಡ್ ದ ಚೈಲ್ಡ್ ಡೈಡ್. ಆ ಮಗು ಅಸ್ವಸ್ಥವಾಗಿ ಸತ್ತೋಗ್ಬಿಡ್ತೈತೆ. 7 days 7 ದಿನ ದಾವೀದನು ಪ್ರೇಯರ್ ಮಾಡ್ತಾನೆ, ಉಪವಾಸದಿಂದ ಬಿದ್ದುಕೊಂಡು ನೆಲದ ಮೇಲೆ ಪ್ರೇಯರ್ಗೆ ಆನ್ಸರ್ ಸಿಗೋದಿಲ್ಲ. ಮಗು ಸತ್ತೋಯ್ತು. ಪಾಪದ ರಿಸಲ್ಟ್ ಆಗಿ ಒಂದು ಮಗು ಸತ್ತೋಯ್ತು. ಅಷ್ಟೇ ಅಲ್ಲ, ಊರಿಯನು ಕೂಡ ಸತ್ತು ಹೋಗ್ತಾನೆ. ಈವನ್ ಊರಿಯ ಡೈಡ್. ಆ ಒಂದು ಪಾಪದ ಪ್ಲ್ಯಾನ್ ಮಾಡಿ ಯೋಜನೆಯಿಂದ ಆಗಿತ್ತು. 2 ಸತ್ರು. ಆದರೆ ಈಗ ಲಾಸ್ಟ್ ಚಾಪ್ಟರ್ನಲ್ಲಿ ದಾವೀದನು ಮಾಡುವಂಥ ಪಾಪದಿಂದ 2 ಅಲ್ಲ, 70,000 ಜನರು ಸಾಯ್ತಾರೆ. ಹಾಗಾದರೆ ಇದು ಭಾಳ ಸೀರಿಯಸ್ ಆಗಿರುವಂಥ ಒಂದು ಪಾಪ. ಎಂಥ ಪಾಪ ಇದು? ಯಾಕೆ ಈ ಪಾಪವನ್ನು ಮಾಡ್ದ? ಹೇಗೆ ಪಾಪವನ್ನು ಮಾಡ್ದ? ಆ ಪಾಪ, ಅದರ ಗಂಭೀರತೆ ಏನು? ಅದರ ಪರಿಣಾಮ ಏನು? ಅದರ ಪರಿಹಾರ ಏನು? ನೋಡಿಕೊಳ್ಳೋಣವೇ? ಬನ್ನಿರಿ. 24ನೇ ಅಧ್ಯಾಯ 2ನೇ ಸಮುವೇಲನ ಗ್ರಂಥದಲ್ಲಿ, ಯೆಹೋವನು ತಿರುಗಿ ಇಸ್ರಾಯೇಲರ ಮೇಲೆ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯೆಹೂದ್ಯ ಕುಲಗಳವರ ಖಾನೇಶುಮಾರಿ ಮಾಡುವಂತೆ ಪ್ರೇರೇಪಿಸಿದನು. ಇದನ್ನು ನಾವು 100% ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಟ್ರೈ ಮಾಡೋಣ. ಅದೇನಂತ ಹೇಳಿದ್ರೆ, ದೇವರಿಗೆ ಇಸ್ರಾಯೇಲರ ಮೇಲೆ ಕೋಪ ಆಯಿತು. ಯಾಕಂದರೆ ಮೋಸ್ಟ್ಲಿ ಅಲ್ಲಿ ಬರೆದಿಲ್ಲ, ಗೆಸ್ ಮಾಡ್ಕೊಳ್ಬೋದು. ದೇವ್ರು ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ, ಏನೋ ಕಾರಣ ಇರಬೇಕು. ದೇವ್ರು ಕೋಪ ಮಾಡ್ಕೋಬೇಕಾದ್ರೆ ಮನುಷ್ಯರಲ್ಲಿ ಪಾಪ ಇರಬೇಕಂತ ಅನ್ನಿಸ್ತದೆ. ಇರಲಿ, ಏನೇ ಇದ್ದರೂ ದೇವರು ಒಟ್ಟು ಕೋಪ ಮಾಡಿಕೊಂಡ್ರು. ಅದನ್ನು ತೀರ್ಪು ಮಾಡಬೇಕು. ಕೋಪ ಮಾಡಿಕೊಂಡು ಆತನು ದೇವರು ಪಾಪ ಮಾಡಿದಂಥ ಇಸ್ರಾಯೇಲರಲ್ಲಿ ಇರುವಂಥವ್ರನ್ನ ದಂಡಿಸಬೇಕಲ್ವಾ? ಆದ ಕಾರಣ ಅದನ್ನು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ, ದಾವೀದನನ್ನು ಇಸ್ರಾಯೇಲ್ ಯೆಹೂದ್ಯ ಕುಲಗಳವರ ಖಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. ಯೆಹೂದ ಬೇರೆ, ಇಸ್ರಾಯೇಲ್ ಬೇರೆ. ಇಸ್ರಾಯೇಲ್ ಹೆಚ್ಚಿನ ಅಂಶ, ಮೆಜಾರಿಟಿ. ಯೆಹೂದ ಸ್ವಲ್ಪ ಕಡಿಮೆ ಇರುವಂಥ ಒಂದೇ ಗೋತ್ರ. ಮತ್ತು ಇವರಲ್ಲಿ ಅರಸನು ಈಗೇನು ಮಾಡ್ತಾನೆ, ಅದನ್ನು ಯೋವಾಬನನ್ನು ಕರೀತಾನೆ. ಸೇನಾಪತಿಯಾದಂಥ ಯೋವಾಬನ್ನು ಕರೆದುಬಿಟ್ಟು ಜನಸಂಖ್ಯೆ ಗೊತ್ತಾಗುವಂತೆ ದಾನ್ ಊರಿನಿಂದ ಬೇರ್ಷೆಬದವರೆಗೆ ನೀನು ಇಸ್ರಾಯೇಲ್ ಕುಲಗಳ ಎಲ್ಲ ಜನರನ್ನು ಹೋಗಿ ಲೆಕ್ಕ ಮಾಡು ಎಂಬುದಾಗಿ ಹೇಳ್ತಾನೆ. ಇದು ಭಾಳ ಸಿಂಪಲಾಗಿ ಅನ್ನಿಸ್ತದೆ. ಅದರಲ್ಲಿ ಏನಿದೆ? ಈಗ ಪಾಪ್ಯುಲೇಷನ್ನು ಜನಗಣತಿ ಮಾಡ್ತಾರಲ್ವ, ಮಾಡೋದ್ರಲ್ಲಿ ತಪ್ಪೇನಿದೆ? ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಣಿಸೋದ್ರಲ್ಲಿ ತಪ್ಪೇನಿದೆ? ಆದರೆ ಇಲ್ಲಿ ಭಾಳ ದೊಡ್ಡ ತಪ್ಪಿದೆ ಎಂಬುದನ್ನು ಬಹುಶಃ ನಾವು ನೋಡಿಕೊಳ್ಳೋಣ, ಅಥವಾ ಪೂರ್ವಕಾಲ ವೃತ್ತಾಂತ ಹೋದಾಗ ಇನ್ನೂ ಪೂರ್ಣವಾಗಿ ಅದರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಸರಿ, ಇಲ್ಲಿ ನೋಡುವಾಗ ಲೆಕ್ಕ ಮಾಡಲಿಕ್ಕೆ ಹೇಳಿದಾಗ ಯೋವಾಬನು ಅರಸನಿಗೆ ಹೇಳ್ತಾನೆ, ಬೇಡ ಬೇಡ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ನನ್ನ ಒಡೆಯನಾದ ನಿನ್ನ ಆಯುಷ್ಕಾಲದಲ್ಲೇ ದೇವರಾದ ಯೆಹೋವನು ನಿನ್ನ ಪ್ರಜೆಗಳನ್ನು ಈಗ ಇರುವುದಕ್ಕಿಂತಲೂ 100ರಷ್ಟು ಹೆಚ್ಚಿಸಲಿ. ಆದರೆ ಲೆಕ್ಕ ಮಾಡೋದು ಬೇಡ. ಕೆಲವು ಸಾರಿ ಲೆಕ್ಕ ಮಾಡಿದಾಗ ಆಗುವಂಥದ್ದು ಏನು ಗೊತ್ತಾ? ಒಂದು ವಿಷಯ ಹೇಳ್ತೀನಿ, ಭಾಳ ಇರ್ಬೋದು, ಆದರೆ ಒಂದು ವಿಷಯ ಹೇಳ್ತೀನಿ. ಲೆಕ್ಕ ಮಾಡಿದಾಗ ಅದನ್ನು ಲೆಕ್ಕಿಸಿ ಬಿಟ್ಟು, ಇಷ್ಟು ಜನರಿಗೆ ನಾನು ಲೀಡರ್, ಇಷ್ಟೊಂದು ಜನರು ನನ್ನ ಕೈ ಕೆಳಗಿದ್ದಾರೆ, ಇದು ನನ್ನ ಮಾನವ ಬಲ ಎಂಬುದಾಗಿ ಗರ್ವ ಪಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ ಕಾರಣ
ಈ ಲೆಕ್ಕದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು ನಾವು. ಸರಿ, ಅಷ್ಟೇ ಹೇಳ್ತೀನಿ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಆ ರೀತಿಯಾಗಿ ಹೇಳಿದರೂ ಕೂಡ ಬೇಡ ಲೆಕ್ಕ ಮಾಡೋದು ಎಂಬುದಾಗಿ ಯೋವಾಬನು ಸೇನಾಪತಿ ಅರಸನನ್ನು ತಡೆಯಲು ದಾವೀದನು ಹೇಳ್ತಾನೆ, ಇಲ್ಲ, ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಕಡೆಗೆ ಆಯಿತು, ಲೀಡರ್ ಹೇಳಿದ ಮೇಲೆ ಕೇಳಲೇಬೇಕಲ್ಲ ಅಂತ ಹೇಳ್ಬಿಟ್ಟು ದಾವೀದನು ಹೇಳಿದ ಮಾತಿನ ಪ್ರಕಾರವಾಗಿ ಲೆಕ್ಕ ಹಾಕೋದಕ್ಕೋಸ್ಕರವಾಗಿ ದಾನೂರಿನಿಂದ ಬೇತ್ಷೆಬದವರೆಗೆ ಸುತ್ತಾಡಿ 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 ಯೋವಾಬನು ಎಷ್ಟು ಟೈಮ್ ತಗೊಳ್ತಾನೆ? 9 ತಿಂಗಳು 20 ದಿವಸ ತಗೊಳ್ತಾನೆ. 9 months and 20 days ತಗೊಂಡು 24ನೇ ಅಧ್ಯಾಯ 8ನೇ ವಚನದಲ್ಲಿ 9 ತಿಂಗಳು 20 ದಿವಸಗಳಲ್ಲಿ ದೇಶವನ್ನೆಲ್ಲ ಸಂಚರಿಸಿ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು. ಬಂದಾಗ ಲೆಕ್ಕ ಎಷ್ಟಿತ್ತು ಗೊತ್ತಾ? ಅಂದರೆ ಮೇನ್ಲಿ ಅವರು ಸೈನಿಕರನ್ನು ಲೆಕ್ಕ ಮಾಡ್ತಿದ್ರು. ಇಸ್ರಾಯೇಲ್ರಲ್ಲಿ 8 ಲಕ್ಷ ಸೈನಿಕರಿದ್ದರು, ಯಹೂದ್ಯರಲ್ಲಿ 5 ಲಕ್ಷ ಸೈನಿಕರಿದ್ದರು. ಹಾಗಾದರೆ 8 + 5 10 ಮತ್ತು 3 13 ಲಕ್ಷ ಜನರು. 13 ಲಕ್ಷ ಜನರಿಗೆ ನಾನು ಲೀಡರ್, ನಾನು ನಾಯಕನು ಎಂಬುದಾಗಿ ದಾವೀದನು ಆ ರೀತಿಯಾಗಿ ರಿಪೋರ್ಟ್ ಕೊಟ್ಟ ತಕ್ಷಣ ಅವನ ಮನಸ್ಸಾಕ್ಷಿ ಭಾಳ ಡಿಸ್ಟರ್ಬ್ ಆಗೋಯ್ತು. ಅಯ್ಯೋಯ್ಯೋ, ನಾನು ಯಾಕೆ ಮಾಡಿದೆ ಹೀಗೆ? ಯೆಹೋವನೇ ದಯಮಾಡಿ ನಾನು ಕ್ಷಮಿಸು ಎಂಬುದಾಗಿ ಅವನು ಕೇಳುವಷ್ಟರೊಳಗೆ, ಬೆಳಗ್ಗೆ ಏಳುವಷ್ಟರೊಳಗೆ ದೇವ್ರ ನಾಥನನ್ನು ಕಳಿಸ್ಬಿಟ್ಟು 3 ಪನಿಷ್ಮೆಂಟ್ ಯಾವುದು ಆರಿಸ್ಕೊಳ್ತಿ? 7 ವರ್ಷ ಕ್ಷಾಮ, 3 ತಿಂಗಳು ವೈರಿಗಳಿಂದ ಸೋಲು, 3 ದಿನ ರೋಗ. ಯಾವ್ದು ಬೇಕು? ಚೂಸ್ ಒನ್ ಆಫ್ ದಿಸ್ ಪನಿಷ್ಮೆಂಟ್ಸ್. 7 ವರ್ಷ ಕ್ಷಾಮ, ಫ್ಯಾಮಿನ್ ಫಾರ್ 7 years, 3 ತಿಂಗಳು, 7 ವರ್ಷ 3 ತಿಂಗಳು, ಸ್ವಲ್ಪ ಕಡಿಮೆ ಆಯಿತು, 3 ತಿಂಗಳು ವೈರಿಯಿಂದ ಓಡ್ತಾ ಇರಬೇಕು, ಸೋಲು ಸೋಲು ಸೋಲು, ಡಿಫೀಟ್ ಡಿಫೀಟ್. ಅಥವಾ 3 ದಿನ ರೋಗ, ದೊಡ್ಡ ರೋಗ, ಎಲ್ಲರ ನಡುವೆ ರೋಗ. ಯಾವ್ದು ಬೇಕು? ದಾವೀದನು ಹೇಳ್ತಾನೆ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ಈಗ ಯಾವ್ದು ಆರಿಸ್ಕೊಳ್ಳಿ? ದೇವ್ರ ಕೈಯಲ್ಲಿ ಬೀಳೋದನ್ನು ಆರಿಸ್ಕೊಳ್ತೀನಿ, ರೋಗ ಕೊಡಲಿ ಅಂತ ಹೇಳಿದಾಗ 70,000 ಜನರು, 70,000 people got killed because of the sickness. ಅದಾದ ನಂತರ ಅವನು ಹೋಗಿ ಅರೋನನ ಕಣದಲ್ಲಿ ದೇವರಿಗೋಸ್ಕರವಾಗಿ ಅವನು ಕಾಣಿಕೆಯನ್ನು ನೆಲ ತಗೊಂಡು ದೇವರಿಗೆ ಅರ್ಪಿಸ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಸಮುವೇಲ 24ನೇ ಅಧ್ಯಾಯ. 2ನೇ ಸಮುವೇಲ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. And again the anger of the Lord was kindled against Israel, and he moved David against them to say, Go, number Israel and Judah. For the king said to Joab, the captain of the host which was with him, Go now through all the tribes of Israel, from Dan even to Beersheba, and number ye the people, that I may know the number of the people. And Joab said unto the king, Now the Lord thy God add unto the people how many soever they be, 100-fold, and that the eyes of my lord the king may see it. But why doth my lord the king delight in this thing? Notwithstanding the king's word prevailed against Joab, and against the captains of the host. And Joab and the captains of the host went out from the presence of the king to number the people of Israel. And they passed over Jordan, and pitched in Aroer, on the right side of the city that lieth in the midst of the river of Gad, and toward Jazer. Then they came to Gilead, and to the land of Tahtim-Hodshai, and they came to Dan-Jaan, and about to Zidon, and came to the stronghold of Tyre, and to all the cities of the Hivites and of the Canaanites, and they went out to the south of Judah, even to Beersheba.
So when they had gone through all the land, they came to Jerusalem at the end of 9 months and 20 days. And Joab gave up the sum of the number of the people unto the king. And there were in Israel 800,000 valiant men that drew the sword, and the men of Judah were 500,000 men. And David's heart smote him after that he had numbered the people. And David said unto the Lord, I have sinned greatly in that I have done. And now, I beseech thee, O Lord, take away the iniquity of thy servant, for I have done very foolishly. For when David was up in the morning, the word of the Lord came unto the prophet Gad, David's seer, saying, Go and say unto David, Thus saith the Lord, I offer thee 3 things. Choose thee one of them, that I may do it unto thee. So God came to David, and told him, and said unto him, Shall 7 years of famine come unto thee in thy land? Or wilt thou flee 3 months before thine enemies while they pursue thee? Or that there be 3 days pestilence in thy land? Now advise, and see what answer I shall return to him that sent me. And David said unto God, I am in a great strait. Let us fall now into the hand of the Lord, for his mercies are great, and let me not fall into the hand of man. So the Lord sent a pestilence upon Israel from the morning even to the time appointed. And there died of the people from Dan even to Beersheba 70,000 men. And when the angel stretched out his hand upon Jerusalem to destroy it, the Lord repented him of the evil, and said to the angel that destroyed the people, It is enough. Stay now thine hand. And the angel of the Lord was by the threshing place of Araunah the Jebusite. And David spake unto the Lord when he saw the angel that smote the people, and said, Lo, I have sinned, and I have done wickedly. But these sheep, what have they done? Let thine hand, I pray thee, be against me, and against my father's house. And God came that day to David, and said unto him, Go up, rear an altar unto the Lord in the threshing floor of Araunah the Jebusite. And David, according to the saying of God, went up as the Lord commanded. And Araunah looked, and saw the king and his servants coming on toward him. And Araunah went out, and bowed himself before the king on his face upon the ground. And Araunah said, Wherefore is my lord the king come to his servant? And David said, To buy the threshing floor of thee, to build an altar unto the Lord, that the plague may be stayed from the people. And Araunah said unto David, Let my lord the king take and offer up what seemeth good unto him. Behold, here be oxen for burnt sacrifice, and threshing instruments, and other instruments of the oxen for wood. All these things did Araunah, as a king, give unto the king. And Araunah said unto the king, The Lord thy God accept thee. And the king said unto Araunah, Nay, but I will surely buy it of thee at a price. Neither will I offer burnt offerings unto the Lord my God of that which doth cost me nothing. So David bought the threshing floor and the oxen for 50 shekels of silver. And David built there an altar unto the Lord, and offered burnt offerings and peace offerings. So the Lord was entreated for the land, and the plague was stayed from Israel.